ಅವಕರಣ ಸರ್ವತ್ರ ಏಕಾದಶಿ. ನಾಳೆ ದಿವಸ ದ್ವಾದಶಿ. ಮಾಮೂಲಂತೆ ಆನ್ಲೈನ್ ನಲ್ಲಿ ನೀವುಗಳೆಲ್ಲ ಸೇರ್ಬಹುದು, ನಾನಿರಲ್ಲ ಅಷ್ಟೇ. ಶನಿ ಪ್ರದೋಷ ನಾಳೆ ದಿವಸ ಸಾಯಂಕಾಲ 4 ಗಂಟೆ ತನಕ ಈ ಪಾಠದ ಆವೃತ್ತಿ ಮಾಡೋದಕ್ಕೆ ಅವಕಾಶ. ಆಮೇಲೆ ಅನಧ್ಯಯನ ಚತುಷ್ಟಯ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಮುಂದಿನ ಕ್ಲಾಸು ಗುರುವಾರ ದಿವಸ ಆಗುತ್ತೆ. ಈ 4 ದಿವಸದಲ್ಲಿ ಏನು ಅಂದ್ರೆ, ಸೋಮವಾರ ಚತುರ್ದಶಿ ಸರ್ವತ್ರ ಅಮಾವಾಸ್ಯೆ, ಅವತ್ತಿನ ದಿವಸ ಅಮಾವಾಸ್ಯೆ ಕಟ್ಟಳೆ, ಪಿತೃಗಳನ್ನು ಉದ್ದೇಶಿಸಿ ಮಾಡುವ ತರ್ಪಣ. ಮಂಗಳವಾರ ಇಷ್ಟಿ ನಡೆಸುವಂತಹ ದರ್ಶ ಪೂರ್ಣಮಾಸಾರ. ಬುಧವಾರ ಪ್ರಥಮೆ ಉಪರಿಧೀತಿ ಇದೆ. ಗುರುವಾರ ದಿವಸ ಮತ್ತೆ ಪುನಃ ಕ್ಲಾಸು. ಇಷ್ಟು ಪಂಚಾಂಗ. ಅಸ್ಮದ್ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋऽಪ್ಯಮೃತಾತ್ ಸಂಭಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೋಧಿ ವಿಷ್ಣುವಂ ಬ್ರಹ್ಮಣಃ ಕೋಶೋऽಸಿ ಮೇಧಯಾ ಪಿಹಿತಃ ಸುತಂ ಮೇ ಗೋಪಾಯ. ತೈತ್ತಿರಿಯ ಸಂಹಿತ 3ನೇ ಕಾಂಡ 4ನೇ ಪ್ರಶ್ನೆ. ಜಯಾದಿ ಹೋಮದ ಹಿರಿಮೆಯನ್ನ ಹೇಳುವಂತ ಅನುವಾಕಗಳು. ಚಿತ್ತಂಚ ಚಿತ್ತಿಶ್ಚ ಕೂತಂಚ ಕೂತಿಶ್ಚ ವಿಜ್ಞಾತಂಚ ವಿಜ್ಞಾನಂಚ ಮನಶ್ಚ ಶಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ. ಸರಿಯಾಗಿ ನೀವು ಗಮನಿಸಿದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಇಳಿಸಿದೆ ನೋಡಿ. ವಿಜ್ಞಾನಂಚ ಮನಶ್ಚ ಶಕ್ವರೀಶ್ಚ ದರ್ಶಶ್ಚ. ಹಿಂದಿನ ಮನಶ್ಚಾಗು ಶಕ್ವರೀಶ್ಚ ದರ್ಶಶ್ಚಾಗು ವ್ಯತ್ಯಾಸ ಏನು? ಅಲ್ಲೆಲ್ಲ ಅನುದಾತ್ತ ಇದೆ. ದರ್ಶಶ್ಚ ಪೂರ್ಣಮಾಸಶ್ಚ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ಇಳಿಸುವಂತಹದ್ದು. ಬೃಹಚ್ಚ ರಥಂತರಂಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೆ ಪ್ರಾಯಚ್ಚ ದುಗ್ರಪೃತನಾಜ್ಯೇಷು ತಸ್ಮೈ ವಿಷಃ ಸಮನಮಂತಃ ಸರ್ವಾಃ ಸ ಉಗ್ರಃ ಸಹಿ ಹವ್ಯೋ ಸರ್ವಾಹ. ಅದಕ್ಕಾಗಿ ಸಾಕ್ಷಾವತ್ತಲ್ಲಿ ವಿಷಃ ಸಮನಮಂತ ಸರ್ವ. ಆ ಸರ್ವ ಅನ್ಬೇಕಾದ್ರೆ ಸಾಕ್ಷಾವತ್ತಿಲ್ಲ, ಮುಂದಕ್ಕೆ ಸರ್ವಾ ಸ ಉಗ್ರ ಸಹಿ ಹವ್ಯೋ ಬಭೂವ ದೇವಾಸುರಾ ಸಂಯತ್ತ ಆಸನ್ ಸ ಇಂದ್ರ ಪ್ರಜಾಪತಿಮುಪಾದಾವತ್ ತಸ್ಮಾತ್ ಏತಾನ್ ಜಯಾನ್ ಪ್ರಾಯಚ್ಛತ್ತಾನ ಜುಹೋತ್ತತೋ ವೈ ದೇವಾ ಅಸುರಾನ ಜಯನ್ ಯದ ಜಯಂತ ಜಯಾನಾಂ ಜಯತ್ವಗ್ಗ ಸ್ಪರ್ಧಮಾನೇನೈತೆ ಹೋತವ್ಯ ಜಯತ್ಯೇವ ತಾಂ ಪೃತನಾಂ. ಚಿತ್ತಂಚ ಚಿತ್ತಿಶ್ಚ ಕೂತಂಚ ಕೂತಿಶ್ಚ ವಿಜ್ಞಾತಂ ಚ ವಿಜ್ಞಾನಂ ಚ ಮನಶ್ಚ ಶಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಚ್ಚ
च रतन्तरं च प्रजापतिर्जयानीन्द्राय कृष्णे प्रायच्च दुग्रपृतनाज्येषु तस्मै विषः समनन्तमन्त समनमन्त विषः समनमन्त सर्वास उग्रस्य हव्यो बभूव देवासुरा संयत्ता आसन् देवासुरा संयत्ता आसन् स इन्द्र प्रजापतिमुपाधावत्तस्मात् एतान् जयान् प्रायच्चत्तानजुहो तत्तो वै देवा असुरा न जयन् यदजयन्तज्जयानां जयत्वर्गस्पर्धमाने नैते कौतव्या जयत्येव तां पृतनाम् ಯಾರು ಹೇಳ್ತೀರಾ? ಈ ಹೆಸಿಟೇಷನ್ ಬಿಟ್ರೆ ನೀವು ಚೆನ್ನಾಗಿ ಕಲಿತೀರಿ. ನಾ ಹೇಳ ಹಾ ಚಿತ್ತಂಚ ಚಿತ್ತಿಶ್ಚ ಕೂತಂಚ ಕೂತಿಶ್ಚ ವಿಜ್ಞಾತಂಚ ವಿಜ್ಞಾನಂಚ ಮನಶ್ಚ ಶಕ್ವರಿಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಶ್ಚ ರತಂತರಂಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಛದುಗ್ರಹ ಪೃತನಾಚ್ಛೇಷು ತಸ್ಮೈ ವಿಷಃ ಸಮನಮಂತ ಸರ್ವಾತ್ಸ ಉಗ್ರಸ್ಸ ಹಿ ಹವ್ಯೋ ಬಭೂವ ದೇವಾಸುರ ಸಂಯತ್ತ ಆಸನ್ ಸ ಇಂದ್ರ ಪ್ರಜಾಪತಿಮುಪಾದಾವತ್ತಸ್ಮಾತ್ ಏತಾಜ್ಜಾಯಾನ್ ಪ್ರಾಯಚ್ಛ ಜಯಾನ್ ಏತಾನ್ ಜಯಾನ್ एतान् जयान् प्रायच्छत्तानजुहोत्ततो वै देवा असुरा न जयन् यदजयन्तज्जयानां जयत्वगस्वर्धमानेनैते ಜಯತ್ವಗ್ ತಜ್ಜಯಾನಾಂ ಜಯತ್ವಂ ಪದ ಅದು. ಜಯ ಅನ್ನೋದು ಹೇಗ್ ಬಂತು ಅನ್ನೋದು ಹೇಳ್ತಾ ಇದೆ. यद् यज्जयन्तज्जयानां जयत्वगस्वर्धमाने वै मानेनैते होतव्या जयत्येव तां पृतनाम् ಜಯಾದಿ ಹೋಮ ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ ಇವರಿಬ್ರು ದೇವಾಸುರ ಸಂಯತ್ತಾಸನ್ ಇಬ್ರು ಅಲ್ಲಿ ಹೋಗಿ ಪ್ರಜಾಪತಿ ಹತ್ರ ಅವನು ಇದ್ ಮಾಡಿದಾಗ ಈ ಜಯಾದಿ ಹೋಮನ್ನ ಪ್ರಯಚ್ಛತೆ ಅವನು ಹೇಳ್ದ. ಆ ರೀತಿನಲ್ಲಿ ದೇವತೆಗಳು ನಡೆಸಿದ್ರು. ಅಸುರಾನ್ ಅಜಯನ್ನೇ ಅವ್ರು ನಡೆಸಲಿಲ್ಲ. ಅದಕ್ಕಾಗಿ ಇವರಿಗೆ ಜಯ ಸಿಕ್ತು, ಅವರಿಗೆ ಸೋಲಾಯ್ತು. ಕೆಲವು ಕಡೆನಲ್ಲಿ ಅಸುರರು ಗೆದ್ದಿದ್ದು ಉಂಟು, ದೇವತೆಗಳು ಸೋಲಾಗಿದ್ದು. ಅಂತದ್ ಬಂದಾಗ ಅದನ್ನ ಮೆತ್ತಿಗೇಳ್ಬೇಕು ಅಂತ ಇದೆ ವೇದದಲ್ಲಿ. ಅಸುರರ ಜಯವನ್ನ ಜೋರಾಗಿ ನಾವು ಹೇಳೋದಿಲ್ಲ, ಅದನ್ನ ಮೆತ್ತಿಗೇಳುವಂತ ದೇವತೆಗಳಿಗೆ ಜಯ. ಅದ್ ಯಾಕೆ ನಾವು ಪಾರ್ಶಿಯಾಲಿಟಿ? ಅವರೇನ್ ನಮಗೆ ಶತ್ರುಗಳ? ರಾಕ್ಷಸರು ಅಂದ್ರೆ ಯಾರು ಧರ್ಮದ ಜೊತೆಗೆ ಇರ್ತಾರೋ ಅಂತವ್ರ ಜೊತೆಗೆ. ದೇವತೆಗಳು ಭಗವಂತನಲ್ಲಿ ಶರಣ ಆದ್ರು, ಆದ್ರಿಂದ ಇವರಿಗೆ ಆ ಸಿದ್ಧಿ ಎಲ್ಲ ಉಂಟಾಗಿತ್ತು. ಅದರಿಂದ ಮಾಡುವ ಕೆಲಸದಲ್ಲಿ ಜಯ ಸಿಗಬೇಕು ಅಂತಂದ್ರೆ ಜಯಾದಿ ಹೋಮವನ್ನ ನಡೆಸ್ಬೇಕು. ಅದಕ್ಕಾಗಿ ಬಂದಿದ್ದು. ಉಪಪಂಚ ವಿಗಂಶತಿಶ್ಚ उपपञ्चविंशतिश्च சொல்லுங்க. उपपञ्चविंशतिश्च अग्निर्भूतानामधिपतिः समावत्विन्द्रो ज्येष्ठानां यमः पृथिव्या वायुरन्तरिक्षस्य सूर्यो दिवश्चन्द्रमा नक्षत्राणां बृहस्पतिर्ब्रह्मणो मित्रः सत्यानां वरुणोपागं समुद्रस्रोत्यानाम् अन्नगम् साम्राज्यानामधिपति तन्मावतु सोमवोषधीनागम् सविता प्रसवानागम् रुद्रः पशूनां त्वष्टा
ರೂಪಾಣಾಂ ವಿಷ್ಣುಃ ಪರ್ವತಾನಾಂ ಮರುತೋ ಗಣಾನಾಂ ಅಧಿಪತಯಸ್ತೆ ಮಾವಂತು ಪಿತರಃ ಪಿತಾಮಹಾಃ ಪರೇ ವರೇ ತಥಾಸ್ತಥಾಮಹ ಇಹ ಮಾಮತ. ಅಗ್ನಿರ್ಭೂತಾನಾಮಧಿಪತಿಃ ಸಮಾವನ್ವಿತಿರ್ಯೋ ಇಂದ್ರೋ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಾ ನಕ್ಷತ್ರಾಣಾಂ ಬೃಹಸ್ಪತಿರ್ಬ್ರಹ್ಮಣೋ ಮಿತ್ರಃ ಸತ್ಯಾನಾಂ ವರುಣೋ ಭಾಗಂ ಸಮುದ್ರಸ್ರೋತ್ಯಾನಾಮನ್ನಯಂ ಸಾಮ್ರಾಜ್ಯಾನಾಮಧಿಪತಿಃ ತನ್ಮಾವತು ಸೋಮವೋಷಧೀನಾಗಂ ಸವಿತಾ ಪ್ರಸವಾನಾಗಂ ರುದ್ರಃ ಪಶೂನಾಂ ತ್ವಷ್ಟಾ ರೂಪಾಣಾಂ ವಿಷ್ಣುಃ ಪರ್ವತಾನಾಂ ಮರುತೋ ಗಣಾನಾಮಧಿಪತಯಸ್ತೆ ಮಾವಂತು ಪಿತರಃ ಪಿತಾಮಹಾಃ ಪರೇ ವರೇ ತಥಾಸ್ತಥಾಮಹ ಇಹ ಮಾವತ. ಅಗ್ನಿರ್ಭೂತಾನಾಮಧಿಪತಿಃ ಸಮಾವನ್ವಿಂದ್ರೋ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಾ ನಕ್ಷತ್ರಾಣಾಂ ಬೃಹಸ್ಪತಿರ್ಬ್ರಹ್ಮಣೋ ಮಿತ್ರಃ ಸತ್ಯಾನಾಂ ವರುಣೋ ಭಾಗಂ ಸಮುದ್ರಸ್ರೋತ್ಯಾನಾಮನ್ನಯಂ ಸಾಮ್ರಾಜ್ಯಾನಾಮಧಿಪತಿಃ ತನ್ಮಾವತು ಸೋಮವೋಷಧೀನಾಗಂ ಸವಿತಾ ಪ್ರಸವಾನಾಗಂ ರುದ್ರಃ ಪಶೂನಾಂ ತ್ವಷ್ಟಾ ರೂಪಾಣಾಂ ವಿಷ್ಣುಃ ಪರ್ವತಾನಾಂ ಮರುತೋ ಗಣಾನಾಮಧಿಪತಯಸ್ತೆ ಮಾವಂತು ಪಿತರಃ ಪಿತಾಮಹಾಃ ಪರೇ ವರೇ ತಥಾಸ್ತಥಾಮಹ ಇಹ ಮಾವತ. ಒಟ್ಟು 73 ಆಹುತಿಗಳು ಬರುತ್ತೆ. ಎಲ್ಲವೂ ಜಯಾದಿ ಹೋಮವೇ ಅಲ್ಲ. ಶುಭೋದಯ ನೋಡಿ 70ನೇ ಪುಟದಲ್ಲಿ ಶುರುವಾಗುತ್ತೆ. 58 ಆಹುತಿಗಳು ಎಲ್ಲ ದಿಕ್ಪಾಲಕರು, ನಕ್ಷತ್ರ, ಗಂಧರ್ವರು ಅವರೆಲ್ಲ. ಜಯಾದಿ ಹೋಮ ಆದ್ಮೇಲೆ ಪ್ರಾಯಶ್ಚಿತ್ತ ಹೋಮಗಳಾಗ್ಬೇಕು. ಅವುಗಳೆಲ್ಲವೂ ಸೇರಿ ಒಟ್ಟು 73. ಸಾಮಾನ್ಯವಾಗಿ ಜಯಾದಿ ಹೋಮ ಆಗಿದ ತಕ್ಷಣನೇ ಎಲ್ಲ ಬರೋದು. ಯಾಕೆಂದ್ರೆ ಎಲ್ಲ ಮುಗಿಸಿದ್ಮೇಲೆ ಜಯಾದಿ ಮಾಡೋದು. ಏತತ್ ಕರ್ಮ ಸಮೃದ್ಧ್ಯರ್ಥಂ. ಇವತ್ತು ನಡೆಸಿದಂತ ಈ ಕಾರ್ಯಕ್ರಮ, ಉಪನಯನವೋ ವಿವಾಹವೋ ಯಾವ್ದು ಮಾಡ್ತಿರೋ ಸಂಸ್ಕಾರ, ಅದಕ್ಕೆ ಸಾಫಲ್ಯತೆ ಎನಿಸಿರೋದಕ್ಕೆ ಏತತ್ ಕರ್ಮ ಸಮೃದ್ಧ್ಯರ್ಥಂ, ಅದು ಸಮೃದ್ಧಿಯಾಗೋದಕ್ಕಾಗಿ ಜಯಾದಿ ಹೋಮ ಕರಿಷ್ಯೆ. ಈ ಜಯಾದಿ ಹೋಮ ಆದ್ಮೇಲೆ ಪ್ರಾಯಶ್ಚಿತ್ತಗಳು, ಅವರಲ್ಲಿ ಏನಾದ್ರು ತಪ್ಪಾಗಿದ್ರೆ ಅಂತ. ಯಾಕಿದನ್ನ ಹೇಳೋದು ಬಂದೆ ಅಂದ್ರೆ, ಆಗಿನ್ನ ಪುಸ್ತಕ ಪ್ರಿಂಟ್ ಆಗಿರ್ಲಿಲ್ಲ. ಶುಭೋದಯ ಗುರುಗಳು ಕೈನಲ್ಲಿ ಬರ್ದಿದ್ದೆ ಪುಸ್ತಕ ಇತ್ತು. ಯಾರಾದ್ರು ನಮ್ ಕೈನಲ್ಲಿ ಕೊಡೋರು, ಬಂದ್ರೆ ಏನ್ ತಂದ್ಬಿಟ್ಟು ಕರೆಯೋರು. ಸಾಮಾನ್ಯವಾಗಿ ಎಲ್ಲರ ಜೊತೆನಲ್ಲಿ ಇರೋರು, 3-4 ಜನ ಅವ್ರ ಜೊತೆನಲ್ಲಿ ಹೋಗೋದು, ಬೇಗ ಮುಗಿಸ್ಬಿಡ್ತೀವಿ ಅನ್ನೋರು ಆಗ್ತಾ ಇತ್ತು ಸಮಯ. ಅಲ್ಲಿ ಹೋದ್ಮೇಲೆ ಏನು ಅಂತಂದ್ರೆ 73 ಆಹುತಿಗಳಲ್ಲಿ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ಯು ಮೇ ಫರ್ಗೆಟ್ ಸಮ್ ಥಿಂಗ್ಸ್. ಅವ್ರಿಗೆ ಬಾಯಿಗೆ ಬರ್ತಿತ್ತು ಎಲ್ಲಾನು ಕೂಡ. ಆದ್ರೂ ಪುಸ್ತಕ ಇಟ್ಕೊಂಡು ಅವ್ರು ನೋಡ್ಕೊಳ್ತಾರೆ ಅಂತ ಅನ್ನೋರು. ಈಗ ಸವಿತಾ ಪ್ರಸವಾನಾಮ್ ಹೇಳೋದು ಮರ್ತು, ಅಥವಾ ರುದ್ರ ಪಶುನಾಮ್ ಅದು ಮರ್ತೋದ್ರೆ ಅದೊಂಚೂರು ಅವ್ರು ನೆನಪಿಸ್ಬೇಕಲ್ಲಿ ಪುಸ್ತಕ ಯಾರು ಇಟ್ಕೊಂಡು. ಈ ಕೆಲಸ ಆಕ್ಚುಲ್ ಆಗಿ ಬ್ರಹ್ಮ ಅಂತ ಕೂರಿಸ್ತೀವಲ್ಲ, ಅವನು ನೋಡ್ಬೇಕಾದ್ರೆ ಮಸ್ಟ್ ಬಿ ಎ ಕೀನ್ ಅಬ್ಸರ್ವರ್. ಸೊ ಇಲ್ಲಿ ಇವರು ಆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ನೋಡ್ಕೊಳ್ಳಿ ಎಂದು. ಯಾಕೆ ಅಂತಂದ್ರೆ, ಎಷ್ಟೇ ನಿಮಗೆ ಕಂಠಪಾಠ ಆಗಿದ್ರು ಕೂಡ ಕಣ್ಣು ಮುಚ್ಕೊಂಡು ಹೊಡಿಯೋದು ಬೇಡ. ಪುಸ್ತಕ ಇಟ್ಕೊಳ್ಳಿ ಜೊತೆನಲ್ಲಿ, ಇಲ್ಲ ಇನ್ಯಾರ್ಗಾರು ಒಬ್ರಿಗೆ ಕೊಡಿ. ಅವ್ರು ನೋಡ್ಕೊಂಡು ಬರ್ಬೇಕಾದ್ದು ಮುಖ್ಯ. ಏನ್ ಉದ್ದೇಶ ಅಂದ್ರೆ, ಯಾವ ಒಂದು ಆಹುತಿಯು ಮಿಸ್ ಆಗಬಾರದು. ಅದರಲ್ಲಿ ಹೇಗಿದೆಯೋ ಎಲ್ಲ ಅದೇ ರೀತಿ ನಡಿಬೇಕು. ಎಲ್ಲ ಮತ್ತೆ ಮತ್ತೆ ಒಂದ್ಸಲ 100 ಸಲ ಹೇಳಿರ್ಬೇಕು. ಹೇಗೆ ಇದೆಯೋ ಅದೇ ರೀತಿ. ಯೋ ಯಥಾ ದೇವ ಯಜನಂ ಕರೋತಿ ವಸೀಯಾನ್ ಭವತಿ, ಯೋ ಅಯಥಾ ದೇವ ಯಜನಂ ಕರೋತಿ ಪಾಪೀಯಾನ್ ಭವತಿ. ಯಥಾ ದೇವ ಯಜನಂ ಅಂದರೆ ಹೇಗೆ ಬರೆದಿದ್ಯೋ ಆ ರೀತಿನಲ್ಲಿ, ಆ ಸ್ಮೃತಿನಲ್ಲಿ ಏನಿದೆಯೋ ಅದು. ಯಜುರ್ವೇದಕ್ಕೆ ಆಪಸ್ತಂಭ.
ಇದನ್ನೇ ನಾವು ಫಾಲೋ ಆಪಸ್ತಂಭ ಸೂತ್ರ ಅಭಿವಾದಿನಲ್ಲಿ ಹೇಳ್ತೀವಿ. ಋಗ್ವೇದಿಗಳಿಗೆ ಆಶ್ವಲಾಯನ, ಸಾಮವೇದಿಗಳಿಗೆ ಜೈಮಿನಿ, ಅಥರ್ವ ವೇದಿಗೆ ಸುಮಂತು, ಇವರುಗಳು ಬರೆದವರು ಎಲ್ಲ ಗೃಹ್ಯ ಸೂತ್ರಗಳನ್ನು ಆಯಾಯ ವೇದಗಳಿಗೆ. ಸೊ ಅವರು ಅದನ್ನ ಫಾಲೋ ಮಾಡಬೇಕು. ಅಲ್ಲಿ ಬೇರೆ ಬೇರೆ ಶಾಖೆ ಬರ್ಬೋದು, ಕಣ್ವ ಶಾಖೆ, ಮಾಧ್ಯಂದಿನ ಶಾಖೆ ಅಂತ. ಆ ಶಾಖೆಗೆ ಸೇರಿದವರು ಅದರಲ್ಲಿ ಯಾರು ಪ್ರಧಾನವಾಗಿದ್ರೋ ಅವರನ್ನ ನೋಡಿ ಮಾಡುವಂಥದ್ದು. ಒಟ್ಟಿನಲ್ಲಿ ಒಂದು ಡಿಸಿಪ್ಲಿನ್ ಆ ರೀತಿನಲ್ಲೇ ನಡೆಸ್ಬೇಕೆ ಹೊರತು ಮನಸ್ಸಿಗೆ ಬಂದಂಗೆ ಏನೇನೋ ಮಾಡಬಾರದು. ಇದು ಬಹಳ ಬಹಳ ಮುಖ್ಯ. ಹೇಳಿದ್ರ ಬಗ್ಗೆ ಸೀರಿಯಸ್ ಆಗಿಲ್ಲ ಅಂದ್ರೆ ಅದ್ರದ್ದು ಅನುಭವಿಸ್ತೀರಿ ಕಷ್ಟ. ಹಳೆ ಕಡೆಗೆ ಯಾರನ್ನೋ ಇಂಪ್ರೆಸ್ ಮಾಡೋಕೆ ಏನೇನನ್ನು ಸೇರಿಸ್ಕೊಂಡು ಮಾಡಕ್ ಹೋದ್ರೆ ಅಯಥಾ ದೇವ ಯಜನಂ ಪಾಪಿಯಾನ್ ಭವತಿ. ವೇದದ ಮಾರ್ತು ಇದು. ವೇದಕ್ಕೆ ನೀವು ಮರ್ಯಾದೆ ಕೊಡೋದಾದ್ರೆ ವೇದದಲ್ಲಿ ಹೇಳಿದ್ದಕ್ಕೆ ಗೌರವಿಸ್ಬೇಕು. ಅದ್ರಲ್ಲಿ ಹೇಗಿದೆಯೋ ಹಾಗೆ. ಎಷ್ಟು ಭಯ ಶಕ್ತಿಯಿಂದ ಇರಬೇಕು. ಯದ್ವಾ ನ್ಯೂನಂ ನಿಹಾಕರಂ ಅಗ್ನಿಷ್ಟ ಸ್ವಿಷ್ಟ ಕೃದ್ ವಿದ್ವಾನ್ ಸರ್ವಜ್ಞ ಸುಹೃತಗ್ ಸರ್ವಂ ಸುಹೃತಂ ಕರೋತು. ಅಗ್ನಯೇ ಸೃಷ್ಟಕತೆ ಸ್ವಾಹ. ಇಷ್ಟೆಲ್ಲ ಪ್ರಾಯಶ್ಚಿತ್ತಗಳೆಲ್ಲ ಮಾಡಿ ಆಮೇಲೂ ಕೂಡ ಏನಾರು ನನ್ನಿಂದ ಗೊತ್ತಿಲ್ಲದೆ ಅವಿಜ್ಞಾತ ದೋಷ ಪ್ರಾಯಶ್ಚಿತ್ತಾರ್ಥಂ ಎಷ್ಟಿದೆ ನೋಡಿ. ಅಲ್ಲಿ ಪ್ರಾಯಶ್ಚಿತ್ತ ವಿಧಿಗಳಲ್ಲಿ ಬಂದಿದ್ದು ಮೊದಲು ಪ್ರಾಯಶ್ಚಿತ್ತ ಎಲ್ಲಿ ಮಂತ್ರಲೋಪೆ, ತಂತ್ರಲೋಪೆ, ಕ್ರಿಯಾಲೋಪೆ, ಶ್ರದ್ಧಾಲೋಪೆ, ಯಾವ ಲೋಪಗಳು ಉಂಟಾಯ್ತು ಅದಕ್ಕಾಗಿ ಸರ್ವ ಪ್ರಾಯಶ್ಚಿತ್ತ ಹೋಮ. ಆ ಪ್ರಾಯಶ್ಚಿತ್ತ ಹೋಮ ಆದ್ಮೇಲೆ ನಮ್ಗೆ ಗೊತ್ತಿಲ್ಲದೆ ಏನೋ ಸರಿಯಾಗಿ ಗುರುಮುಖದಿಂದ ತಿಳಿಯದೆ ಇದ್ರೆ ಎಲ್ಲ ಎಡವಟ್ಟೇನೇನೆ. ಹಾಗೆ ತಿಳಿದು ನಡೆಸಬೇಕಾದ್ರೂ ಏನಾದ್ರು ಮಿಸ್ಟೇಕ್ಗಳಾಗಿದ್ರೆ ಅದಕ್ಕಾಗಿ ಅವಿಜ್ಞಾತ ಅಂದ್ರೆ ಗೊತ್ತಿಲ್ಲದೆ ಆಗಿರುವಂತಹದ್ದು ಅಂತ. ಎಷ್ಟು ಎಚ್ಚರಿಕೆಯಿಂದ ನಡೆಸ್ಬೇಕು. ಎಲ್ಲ ಸುಮ್ಮನೆ ಏನೋ ಒಂದು ಆಟ, ಎಲ್ರಿಗೂ ಒಂದು ಇಂಪ್ರೆಷನ್ ತೋರಿಸೋದು, ಏನೋ ಇನ್ನೊಂದಷ್ಟು ಹಣವನ್ನು ಗ್ರ್ಯಾಬ್ ಮಾಡೋದು, ಬರೀ ಇಷ್ಟಕ್ಕೇನೆ ಅಲ್ಲ ಅದು. ಇಲ್ಲೇನೋ ಅವ್ರಿಗೆ ಗೊತ್ತಿಲ್ಲ, ಯಾರಿಗೆ ಯಜಮಾನನಿಗೆ ಇಲ್ಲ ಗೊತ್ತಾದ್ರೂ ಅವ್ರು ಮಾತಾಡೋಕ್ಕಾಗಲ್ಲ. ಏನೋ ಒಂದು ಮಾಡಿಸಿದ್ರು ಅಂತಾರೆ ಅಷ್ಟೇ. ಬರೀ ಪುರೋಹಿತ ಮಾತ್ರ ತಿಳಿದಿರ್ಬೇಕು ಅಂತಿಲ್ಲ. ಈ ಶುಭೋದಯ ಎಲ್ರು ತಿಳಿದಿರ್ಬೇಕು. ಗೃಹಸ್ಥರು ಅಷ್ಟೇ. ಅಕಸ್ಮಾತ್ ಅವ್ರು ಮರ್ತ್ರೆ, ಮಮ್ಮ ಇದು ಏನೋ ಮರ್ತ್ರಿ ಅಂತ ಕಾಣಿಸುತ್ತೆ ಅಂತ ನಿಧಾನಕ್ಕೆ ಹೇಳೋ ವಿಧಾನದಲ್ಲಿ ಹೇಳಿದ್ರೆ ಅವರು ಸರಿಯಾಗಿದ್ರೆ ಸರಿ, ಹೌದಾ ಧನ್ಯವಾದಗಳು, ನೀವು ಕರೆಕ್ಷನ್ ಹೇಳಿದ್ದಕ್ಕೆ ಖಂಡಿತ ಮಾಡೋಣ ಅಂತ ಸೇರಿಸ್ಕೋಬೇಕು. ನನಗೆ ಹೇಳೋಕ್ ಬಂದ್ಬಿಟ್ಟ ಅನ್ನೋಂತ ಉಚಿತನ ಬರಬಾರ್ದು. ಈ ಪಂಡಿತ ಅನ್ನೋ ತಲೆಯಿಂದ ಹೋದ್ರೆ ಮಾತ್ರ ಉದ್ಧಾರ ಆಗೋದು ಸಾಧ್ಯ. ನಾನೇ ಎಲ್ಲ ತಿಳಿದವನು ಅಂತ ಎಲ್ಲಿ ತಂದ್ಕೊಳ್ತೀರೋ ಅಲ್ಲಿ ಬಿದ್ರಿ ನೀವು ಹಳ್ಳಕ್ಕೆ. ಯು ವಿಲ್ ನೆವರ್ ಕರೆಕ್ಟ್ ಯುವರ್ ಸೆಲ್ಫ್. ಕಲಿಯೋದು ಇನ್ನೂ ಇದೆ ಅನ್ನೋಂಥದ್ದು ಇಟ್ಕೊಂಡು ಭಯ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರು ಉಂಟಷ್ಟೆ. ಅದಕ್ಕಾಗಿ ಇಷ್ಟೆಲ್ಲ ಇರುವಂತದ್ದು. ಈ ಸೀರಿಯಸ್ ಇದೆ, ಇದು ತಮಾಷೆ ಅಲ್ಲ. ಇದು ಏನೋ ಸುಮ್ಮನೆ ಬೆಂಕಿ ಹಾಕಿದ್ರಿ, ಒಂದಷ್ಟು ತುಪ್ಪ ಸುರಿದ್ರಿ, ಏನೋ ಒಂದಾಯ್ತು. ಕೂಡ ಮಾತಾಡ್ತಾ ಎಲ್ಲದನ್ನು, ಅದು ಡಸ್ಟ್ಬಿನ್, ಆ ಕಡೆ ಇರೋ ಪೇಪರು, ಇವ್ರ ಕೈ ಒರೆಸ್ಕೊಂಡಿದ್ದು ಎಲ್ಲದನ್ನು ತೆಗೆದು ಅಗ್ನಿಗೆ ಹಾಕ್ಬಿಡೋದು. ಎಷ್ಟು ಗೌರವ ನೋಡಿ. ಡಸ್ಟ್ಬಿನ್ ಎಲ್ಲದನ್ನು ಬಿಸಾಕದಂಗೆ. ದೇವತೆಯನ್ನ ಕರೆದಾಗ ಅವರಿಗೆ ಯಾವ್ದನ್ನ ಏನೇನ್ ಯಾವ ರೀತಿನಲ್ಲಿ ಕಳಿಸ್ಬೇಕೋ ಅದು. ಸೀರಿಯಸ್ನೆಸ್ ಇಲ್ದಿದ್ರೆ ಬಹಳ ಬಹಳ ಕಷ್ಟಪಡ್ತೀರಿ. ಈಗ ಗೊತ್ತಾಗವಲ್ಲ, ಜನ್ಮಗಳಲ್ಲಿ ಮುಂದಕ್ಕೆ ಅದರದ ಅನುಭವ ಆಗ್ಬೇಕಾಗುತ್ತೆ. ಯಾಕೆ ಅಂದ್ರೆ ಪುರಾಣದ ಉಲ್ಲೇಖಗಳು ಬೇಕಾದಷ್ಟು ಬರ್ತವೆ. ಒಬ್ಬ ನೃಕ ಅಂತ ಓತಿಕೇತ ಆದ. ಯಜ್ಞಯಾಗಗಳಲ್ಲಿ ಲೋಪಗಳಾಗಿದ್ದಕ್ಕೆ ಕ್ರಿಮಿಗಳಾಗಿ ಅಷ್ಟಿಷ್ಟು 10,000 ವರ್ಷ. ಒಂದು ಹುಡ ಎಷ್ಟು ವರ್ಷ ಬದುಕುತ್ತೆ? ಅಷ್ಟು ಸಲಿ. ಈಗ ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸಿದ್ರೆ ಕಾಗೆ ಜನ್ಮ, 10,000 ವರ್ಷ ಕಾಗೆ ಜನ್ಮ. ಒಂದು ಜನ್ಮ ಅಂದ್ರೆ ಅದಕ್ಕೆ 20 years, 20,000 years. ಕಾಗಿಯಾಗಿ ಹುಟ್ಟುತ್ತೆ, ಮತ್ತೆ ಕಾಗಿಯಾಗಿ ಮತ್ತೆ ಹುಟ್ಟುತ್ತೆ, ಸಾಯುತ್ತೆ, ಮತ್ತೆ ಹಾಗೆ 10,000 births. ಸೀರಿಯಸ್ನೆಸ್ ಇದೆಯಾ? ಯಾರ್ದೋ ದುಡ್ಡು, ಯಾರೋ ಅಪಹರಿಸೋದು, ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ. ಇವೆಲ್ಲ ಏನು ಭಯಪಡಿಸೋದು ಅಂತಲ್ಲ. ನಾನು ಪುರೋಹಿತ್ಯ ನಡೆಸಿ ಎಲ್ಲರೂ ಕೂಡ ಮಾಡಬೇಕು. ಶ್ರದ್ಧೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಏನಿದೆಯೋ ಅದು ಮಾಡಿ, ಏನೇನು ಮಾಡಕ್ ಹೋಗ್ಬೇಡಿ. ಇವೆಲ್ಲ ಬಹಳ ಬಹಳ ಮುಖ್ಯವಾದದ್ದು. ಮುಂದಕ್ಕೋಣ. ಅಸ್ಮಿನ್ ಬ್ರಹ್ಮನ್ ಅಸ್ಮಿನ್ ಕ್ಷತ್ರೆ ಸ್ಯಾಮ್ ಆಶಿಷ್ಯಸ್ಯಾಂ ಪುರೋಧಾಯಾಮ್ ಅಸ್ಮಿನ್ ಕರ್ಮನ್ ಅಸ್ಯಾಂ ದೇವಹೂತ್ಯಾಂ. अस्मिन् ब्रह्मन् अस्मिन् क्षत्रे स्याम् आशिष्यस्याम् पुरोधायाम् अस्मिन् कर्मन् अस्याम् देवहूत्याम्.
अस्मिन् ब्रह्मन्नस्मिन् क्षत्रे स्यामाशिष्यस्यां पुरोधायामस्मिन् कर्मन्नस्यां देवहूत्याम् अवरे सप्तदश च अवरे सप्तदश च अवरे सप्तदश च देवा वै यद्यज्ञे कुर्वत तदसुर अकुर्वत ते देवा एतानभ्यातानानपश्यन्तानभ्यातन्वत यद्देवानां कर्मासीदार्ध्यत तद्यदसुराणां न तदा आर्ध्यत येन कर्मणेऽर्थे तत्र होतव्या रुद्धोत्येव तेन कर्मणा यद्विश्वे देवाः समभरन् तस्मादभ्याताना वै ईश्वदेवाम् यत्प्रजापतिर्जयान् प्रायच्छत् तस्माज्जया प्राजापत्या यद्र आष्टभृद्भिः आश्रमाददत तद्र आष्टभृतागं राष्ट्रभृत्वम् ते देवा अभ्यातानैरसुरा नभ्यातन्वत जयैरजयन् राष्ट्रभृद्भिः राष्ट्रमाददत यद्देवा अभ्यातानैरसुरा नभ्यातन्वत तदभ्यातानानामभ्यातानत्वम् यज्जयैरजयन् तज्जयानां जयत्वम् यद्र आष्ट्रभृद्भिः राष्ट्रमाददत तद्र आष्ट्रभृतागं राष्ट्रभृत्वम् ततो देव अभवन् परासुरा यो भ्रातृव्यवान् स्यात् स एतान् जुहुयादभ्यातानैरेव भ्रातृव्यानभ्यादनुते जयैर्जयति राष्ट्रबुद्धिः राष्ट्रमादत्ते भवत्यात्मना पर अस्य भ्रातृव्यो भवति देवा वै यद्यज्ञे कुर्वत तदसुरा अकुर्वत ते देवा एतानभ्यातानानपश्यन् तानभ्यातन्वत यद्देवानां कर्मासीदार्ध्यत तद्यदसुराणां न तदा आर्ध्यत येन कर्मणेत्स्येत् तत्र होतव्या रुध्नोत्येव तेन कर्मणा यद्विश्वे देवाः समभरन् तस्मादभ्याताना वै ईश्वदेवा यत्प्रजापतिर्जयान् प्रायच्छत् तस्माज्जया प्राजापत्या यद्राष्ट्रभृद्भिः राष्ट्रमाददत तद्राष्ट्रभृतागं राष्ट्रभृत्वम् ते देवा अभ्यातानैरसुरानभ्यातन्वत जयैरजयन् राष्ट्रभृद्भिः राष्ट्रमाददत यद्देवा अभ्यातानैरसुरानभ्यातन्वत तदभ्यातानानामभ्यातानत्वम् यज्जयैरजयन् तज्जयानां जयत्वम् यद्र आष्ट्रभृद्भिः राष्ट्रमाददत तद्र आष्ट्रभृतागं राष्ट्रभृत्वम् ततो देवा अभवन् परासुरा यो भ्रातृव्यवान् स्यात् स एतान् जुहुयादभ्यातानैरेव भ्रातृव्यान् अभ्यातनुते जयैर्जयति राष्ट्रभृद्भिः राष्ट्रमादत्ते भवत्यात्मना परास्य भ्रातृव्यो भवति आजापत्यासो अष्टादश च देवा वै यज्ञे कुर्वत तदसुरा अकुर्वत ते देवा एतानभ्यातानानपश्यन् तानभ्यातन्वत
यद्देवानां कर्मासीदार्ध्यत तद्यदसुराणां न तदार्ध्यत येन कर्मणिर्सीत् तत्र होतव्यार्ध्नोत्येव तेन कर्मणा यद्विश्वे देवाः समभरन् तस्मादभ्याताना वैश्वदेवा यत्प्रजापतिर्जयान् प्रायच्छत् तस्माज्जयाः प्राजापत्या यद्राष्ट्रवृद्धि राष्ट्रमाददत तद्राष्ट्रभृतागम् राष्ट्रभृत्वं ते देवा अभ्यातानैरसुरानभ्यातन्वत जयैरजयन् राष्ट्रवृद्धि राष्ट्रमाददत यद्देवा अभ्यातानैरसुरानभ्यातन्वत तदभ्यातानामभ्यातानत्वं यज्जयैरजयन् तज्जयानां जयत्वं यद्राष्ट्रवृद्धि राष्ट्रमाददत तद्राष्ट्रभृतागम् राष्ट्रभृत्वं ततो देवा अभवन् परासुरा यो भ्रातृव्यवान् स्यात् स एता जुहुयादभ्यातानैरेव भ्रातृव्यवानभ्यातनुते जयैर्जयति राष्ट्रवृद्धि राष्ट्रमाददते भवत्यात्मना परास्य भ्रातೃವ್ಯೋ ಭವತಿ. ಏನ್ ಹೇಳೋಕೋದೆ ಮಧ್ಯದಲ್ಲಿ ಅಂದ್ರೆ, ಇವತ್ತು ಏಕಾದಶಿ, ಇನ್ನು ಅಟೆಂಡೆನ್ಸ್ 2 ಜನ ಅಥವಾ 3 ಜನ ಇರಬೇಕಿತ್ತು. 8 ಜನ ಸೇರ್ಬಿಟ್ಟಿದ್ದೀರಿ, ಅಭಿನಂದನೆಗಳು. ಪೂರ ಹೇಳಿದ್ರೆ ನಿಮ್ಗೆ ಅನುಕೂಲ, ನೀವು ಚೆನ್ನಾಗಿ ಕಲಿತೀರಿ. ಒಂದ್ಸಲಿನ 2 ಸಲ ಕೇಳಿ ನನಗ್ ಬಂತು ಅಂತಂದ್ರೆ ಹಳ್ಳಕ್ ಬೀಳ್ತೀರ ಅಷ್ಟೇ. ಅದಕ್ಕಾಗಿ ಒಂದು ಕ್ಲಾಸ್ ಅಂತಂದಾಗ ದ್ವಿತೀಯಿಂದ ಶುರು ಮಾಡಿದ್ರೆ ಅನಧ್ಯಯನ ಪ್ರದೋಷ ಕಾಲದ ತನಕ ಪೂರ್ಣವಾಗಿ ಅಷ್ಟು ಆವೃತ್ತಿ ಮಾಡಿದ್ರೆ ಅದು ಸ್ವಲ್ಪ ದೃಢವಾಗುತ್ತೆ ನಿಮಗೆ. ಅದಕ್ಕಾಗಿ ತಪ್ಪಿಸ್ಬೇಡಿ ಅಂತ ಬಹಳಷ್ಟು ಅನೇಕ ದಿವಸದಿಂದ ಹೇಳ್ತಾ ಇದ್ದಿದ್ದು. ಮಾಡಿಕೊಂಡ್ರೆ ನಿಮ್ಗೆ ಉಪಯೋಗ. ಇನ್ನಿದ್ರ ಮೇಲೆ ನಾನೇನು ಮಾಡ್ಲಿಕ್ಕಾಗಲ್ಲ. ರೆಗ್ಯುಲರ್ ಆಗಿ ಬಂದ್ರೆ ನಿಮಗೆ ಮಾಮ ಇದ್ಮಾಮ ಅಲ್ಲಿ ಯಾವ್ದೋ ಪೌರೋಹಿತ್ಯ ಇತ್ತು, ಇನ್ನೆಲ್ಲೋ ಇತ್ತು, ಅಲ್ಲೆಲ್ಲೋ ಹೋಗ್ಬೇಕಾಗಿತ್ತು, ಏನೋ 108 ಕಾರಣಗಳು. ಒಟ್ನಲ್ಲಿ ಮಿಸ್ ಆಗಿದ್ ಯಾರಿಗೆ, ಲಾಸ್ ಯಾರಿಗೆ? ಎಲ್ಲಿ ಹೋಗ್ತಿರೋದು ಆಮೇಲೆ ಹೋಗ್ಬೋದಲ್ಲ. ಇದೇನ್ ಬೆಳಗ್ಗೆ 4 ಗಂಟೆ ಕಾಲ ಕೂತ್ಕೊಂಡು ಹೇಳ್ತೀವ, 6ರಿಂದ 7:30 ಅಷ್ಟ್ರಲ್ಲಿ ಮುಗಿಸ್ಕೊಂಡು ಆಮೇಲೆ ಏನಿದ್ರು ನಿನ್ ಕೆಲ್ಸಗಳು ಮಾಡ್ಕೋಬೋದಲ್ಲ. ಏನೋ ಒಂದು ಬಂತು ಅಂದ್ರೆ ಸಡನ್ ಏನು ಅಂದ್ರೆ ವೇದ ಕಟ್ ಮಾಡಿ ಅದ್ ಹೆಂಗ್ ಬರುತ್ತೆ? ಅವಾಗ ಏನು ಅಂದ್ರೆ ಏನೋ ಕಾನ್ಫಿಡೆನ್ಸ್ ಇಲ್ಲ. ಯಾರು ಹೇಳಿ ಅಂತಂದ್ರೆ ಎಲ್ಲ ಹೆಮ್ಮೆ ಹೇಳೋಣ, ಜೊತೆಗೆ ಯಾರು ಒಬ್ರು ಶುರು ಮಾಡಿದ್ರೆ ಹಿಂದ್ಗಡೆ ಸೇರ್ಕೊಳ್ತೀವಿ. ಅಲ್ಲಿ ನಿಮ್ಗೆ ಮರ್ಯಾದೆ ಹೋಗ್ಬಿಡುತ್ತೆ ತಪ್ಪಾದ್ರೆ ಅಂತ. ಎಂತ ವಿಚಿತ್ರವಾದಂತಹ ಬಿಹೇವಿಯರ್ಸ್ ಅಂತ. ಅದನ್ನೇ ಕಾನ್ಫಿಡೆಂಟ್ ಆಗಿ ಹೇಳಿ ಮತ್ತೆ ಇನ್ನೊಂದಷ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಹೇಳಿ ಅಂತಂದಾಗ ಧೈರ್ಯವಾಗಿ ಮುಂದಕ್ಕೆ ಬರ್ಬೋದಲ್ಲ. ಎಲ್ಲ ಯೋಚನೆ ಮಾಡಿ ರೂಢಿಸ್ಕೊಂಡ್ರೆ ನಿಮಗುಂಟು, ಇಲ್ದಿದ್ರೆ ಯು ಆರ್ ದಿ ಲೂಸರ್. ನಾನು ಹೇಳಿದ್ದೀನಿ, ಗುರುವಾಗಿ ಕರ್ತವ್ಯ ಹೇಳಬೇಕು ಅಂತೇಳಿ. ಕೃತಾಶಾಡೃತದಾಮಾಗ್ನಿ ಉತ್ತರ ಅನುವಾದ. ಅಭ್ಯಸಂಭೂತ ಪೃಥಿವ್ಯೈರಸಾಚ ವಿಶ್ವಕರ್ಮಣ ಸಮವರ್ತಕಾಧಿ ತಸ್ಯ ತ್ವಷ್ಟಾ ವಿದಧದ್ರೂಪಮೇತಿ ತತ್ಪುರುಷಸ್ಯ ವಿಶ್ವಮಾಚಾನಮಗ್ರೇ ವೇದಾಹಮೇತಂ ಪುರುಷಂ ಮಹಾಂತಂ ನಿತ್ಯವರ್ಣಂ ತಮತಸ್ಪರಸ್ತಾತ್ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ.
नान्यपन्था विद्यते यनाय प्रजापतिश्चरति गर्भे अन्तः अजायमानो बहुधा विजायते तस्य धीराः परिजानन्ति योनिम् मरीचीनां पदमिच्छन्ति वेदसः यो देवेभ्य आतपति यो देवानां पुरोहितः पूर्वो यो देवेभ्यो जातः नमो रुचाय ब्राह्मये रुचं ब्राह्मं जनयन्तः देवा अग्रे तदब्रुवन् तदब्रुवन् देवा अग्रे तदब्रुवन् यस्त्वैवं ब्राह्मणो विद्यात् तस्य देवा असन्वशे ह्रीश्चते लक्ष्मीश्च पत्न्यौ अहोरात्रे मोर्षे नक्षत्राणि रूपम् अश्विनौ रात्रम् इष्टं मनिषाण धमं मनिषाण सर्वं मनिषाण जायते वशे सप्त च जायते वशे सप्त च जायते वशे सप्त च भक्ता सन्ध्रियमाणो विभक्ति भक्ता सन्ध्रियमाणो बिभर्ति भक्ता सन्ध्रियमाणो बिभर्ति एको देवो बहुधा निविष्टः एको देवो बहुधा निविष्टः एको देवो बहुधा निविष्टः यदा भारं तन्द्रयते स भर्तुम् यदा भारं तन्द्रयते स भर्तुम् यदा भारं तन्द्रयते स भर्तुम् निधाय भारं पुनरस्तमेति निधाय भारं पुनरस्तमेति निधाय भारं पुनरस्तमेति तमेव मृत्युममृतं तमाहुः तमेव मृत्युममृतं तमाहुः तमेव मृत्युममृतं तमाहुः तं ಭಕ್ತಾರಂ ನೀವು ಗಮನಿಸಿದ್ರೆ ತಂ ಅಂಕಾರ ಪೂರ ಹೇಳಿ ಆಮೇಲೆ ಬ ಅನುದಾತದಲ್ಲಿ ತಂ ಭಕ್ತಾರಂ ತಮು ಗೋಪ್ತಾರಮಾಹು तं भर्तारं तमुभोक्तारमाहुः तं भर्तारं तमुभोक्तारमाहुः सभृतो भ्रियमाणो बिभर्ति सभृतो प्रियमाणो बिभर्ति सभृतो प्रियमाणो बिभर्ति ययेनं वेद सत्येन भर्तुम् ययेनं वेद सत्येन भर्तुम् ययेनं वेद सत्येन भर्तुम् सद्यो जातमुत जहात्येषः सद्यो जातमुत जहात्येषः सद्यो जातमुत जहात्येषः ऋतो जरन्तन् न जहात्येकम् उतो जरन्तं न जहात्येकम् उतो जरन्तं न जहात्येकम् उतो बहूनेकमहर्जहर उतो बहूनेकमहर्जरार उतो बहूनेकमहर्जहार अतन्द्रो देवः सदमेव प्रार्थः अतन्द्रो देवः सदमेव प्रार्थः अतन्द्रो देवः सदमेव प्रार्थः यस्तद्वेदयत बभूव यस्तद्वेदयत बभूव यस्तद्वेदयत बभूव
सन्धाञ्च यागं सन्दधे ब्रह्मणैषः सन्धां जयागं संदधे ब्रह्मणैषः सन्धां च यागं संदधे ब्रह्मणैषः रमते तस्मिन् नुत जीर्णे शयाने रमते तस्मिन् उतजीर्णे शयाने रमते तस्मिन् उतजीर्णे शयाने नैनं जुहात्यहस्सु पूर्व्येषु नैनं जुहात्यहस्सु पूर्वेषु नैनं जहात्यहस्सु पूर्वेषु त्वामापो अनुसर्वाश्चरन्ति जानतीः त्वामापो अनुसर्वाश्चरन्ति जानतीः त्वामापो अनुसर्वाश्चरन्ति जानतीः वत्सं पयसा पुनानाः वत्सं पयसा पुनानाः वत्सं पयसा पुनानाः त्वमग्निगं हव्यवाहगं समिन्थे त्वाग्निगं हव्यवाहगं समिन्से त्वमग्निगं हव्यवाहगं समिन्से त्वं भर्ता मातरिष्वा प्रजानाम् त्वं भर्ता मातरिष्वा प्रजानां त्वं भर्ता मातरिष्वा प्रजानां त्वं यज्ञस्त्वमुमेवासि सोमः त्वं यज्ञस्त्वमुदेवासि सोमः त्वं यज्ञस्त्वमुदेवासि सोमः तव देवा हवमायन्ति सर्वे तव तव देवा हवमायन्ति सर्वे तव देवा हवमायन्ति सर्वे त्वमेकोऽसि बहूननुप्रविष्टः त्वमेकोऽसि बहूननुप्रविष्टः त्वमेकोऽसि बहूननुप्रविष्टः त्वम् एकः असि बहूननुप्रविष्टः त्वं यज्ञस्त्वमु त्वमुवेव त्वमुमेव त्वमुवेव त्वमु एव असि सोम त्वं यज्ञः नीने यज्ञ त्वमुमेव त्वमुवेव एव त्वमुवेव त्वमु त्वमुम् एव त्वमुवेव एकन त्वमुवेवासि सोमः त्वमुमे मासि वर्दिले वकारोದು त्वमुमे वासि सोमः ನೀನೇ ಯಜ್ಞ ನೀನೇ ಸೋಮ ನೀನೇ ಎಲ್ಲ ಹವಿಸ್ಸನ್ನು ಸ್ವೀಕಾರ ಮಾಡೋನು ಆ ರೂಪದಲ್ಲೂ ನೀನೇ ಬಹಳ ರಹಸ್ಯವಾದದ್ದು ವಿಷಯಗಳನ್ನು ತಿಳಿಸಿದಾಗ ಎಲ್ಲ ಸೃಷ್ಟಿಗೆ ಜಗತ್ ಕಾರಣ ಅವನೇನೆ ಮತ್ತೆ ಇವರೆಲ್ಲ ಬೇರೆ ಬೇರೆ ರೂಪದಲ್ಲಿ ಯಾರಿಗೆ ಮಾಡಿದ್ರು ಕೂಡ ಅವನಿಗೆ ಅಂತರ್ಯಾಮಿಯಾಗಿರೋ ಭಗವಂತನ ತನಕ ತಲುಪುತ್ತೆ ಅಂತ ಭಗವಂತ ಸರ್ವ ಶಬ್ದವಾಚ್ಯ ಎಲ್ಲದರಲ್ಲೂ ಅವನು ಏಕೋಸಿ ಅನುಪ್ರವಿಷ್ಟ ಸೊ ನೇರವಾಗಿ ಕಡೆಗೇನು ಅಂದ್ರೆ ಅದಕ್ಕೆ ಯಜ್ಞ ಅಂತಂದ್ರೆ ವಿಷ್ಣು ಯಜ್ಞೋ ವೈ ವಿಷ್ಣು ನೀವು ನಡೆಸುವಂತ ಉಪಾಸನೆ ಏನಿದೆ ಯಾವುದೇ ದೇವತೆಯನ್ನು ಉದ್ದೇಶಿಸಿ ಕಡೆಗೆ ಎಲ್ಲೂ ಹೋಗಿ ಸೇರೋದೆಲ್ಲಿ ವಿಷ್ಣುವಿನಲ್ಲೇ ಸೇರುತ್ತೆ ಅವನೇ ಎಲ್ಲವನ್ನು ಮಾಡಿದವನು ಅವನೇನೆ ಸೋಮ ಅವನೇನೆ ಯಜ್ಞ ತವ ದೇವ ಹವಮಾಯಂತಿ ಸರ್ವೇ ಆಯ್ತಲ್ಲ त्वमेकोऽसि बहून् अनुप्रविष्टः नमस्ते अस्तु सुहवो मयेधि नमस्ते अस्तु सुहवो मयेधि नमस्ते अस्तु सुहवो मयेधि नमो वामस्तु शृणुतगं हवं मे नमो वामस्तु शृणुतगं हवं मे
नमो वामस्तु शृणुतगं हवं मे ಪ್ರಾಣಾಪಾನ ವಜ್ರಗಂ ಸಂಚರಂತೌ प्राणापानावचिरगं संचरन्तौ प्राणापानावचिरगं संचरन्तौ ಹಿಂಗೆ ಪ್ರಾಣಾಪಾನೌ ಅಜಿರಗಂ ಪ್ರಾಣಾಪಾನೌ ಔಕಾತ್ವ ಔ ಇದೆಯಲ್ಲ ಅದು ಮುಂದೆ ಸ್ವರ ಇದೆ ಆಕಾರ ಅದರಿಂದ ಏನಾಯ್ತು ಔ ಇದ್ದದ್ದು ಆ ಆಯ್ತು ದೀರ್ಘ ಪ್ಲಸ್ ವಕಾರ ಆದೇಶವಾಗಿ ಬಂತು ಅಲ್ಲೂ ಅಷ್ಟೇ ತ್ವಮೋಂ ಏವ ಅಸಿ ಸೋಮಃ ತ್ವಮೋಮೇ ಭಾಸಿ ಸೋಮಃ ಅದೇ ರೀತಿ ಇಲ್ಲೂ ಕೂಡ ಅಷ್ಟೆ ಪ್ರಾಣಾಪಾನ ವಜಿರಗಂ ಪ್ರಾಣಾಪಾನೌ ಅಜಿರಂ ಸಂಚರಂತು ಪಯಾಭಿಭಾಂ ಬ್ರಹ್ಮಣ ತೋರ್ತಮೇತಂ वयामि वां ब्रह्मणा तूर्तमेतम् वयामि वां ब्रह्मणा तूर्तमेतम् ಯೋ ಮಾಂ ದ್ವೇಷ್ಟಿ ಯಾರು ನನ್ನನ್ನು ದ್ವೇಷಿಸ್ತಾರೋ ತಂ ಜಹಿ ತಂ ಯುವಾನ ನೀನು ಅವರನ್ನು ಜಯಿಸು ನನಗೆ ಶತ್ರುಗಳು ಯಾರು ನನ್ನನ್ನು ದ್ವೇಷಿಸ್ತಾರೋ ಅವರನ್ನ ನೀನು ನೋಡ್ಕೋ ಅಂತ ಯೋ ಮಾಂ ದ್ವೇಷ್ಟಿ ತಂ ಜಹಿ ತಂ ಯುವಾನ यो मां द्वेष्टि तं जहितं युवाना यो मां द्वेष्टि तं जहितं युवाना ಇವೆಲ್ಲ ಈ ಆಭಿಚಾರಕ ಕೃತ್ಯಗಳು ಅಂತ ಬರೋದ್ರಲ್ಲಿ ಬರುತ್ತೆ ಇವೆಲ್ಲ ಬೇಕಾ ಯಾಕೆ ಬಂತು ಇದೆಲ್ಲ ವೇದದಲ್ಲಿ ಅಂತಂದ್ರೆ ಜನಗಳ ಸ್ವಭಾವದಲ್ಲಿ ಇವೆಲ್ಲ ಇದ್ದಿದೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಒಬ್ಬರ ವಿದ್ಯೆ ಕಂಡ್ರೆ ಇನ್ನೊಬ್ರಿಗೆ ಅಯ್ಯೋ ಅವ್ನಿಗೆ ಏನ್ ಮಹಾ ಗೊತ್ತು ಜಲಸಿ ಅವನಿಗೆ ಇದು ಬಂದ್ಬಿಟ್ಟಿದೆಯಲ್ಲ ಅದು ಅಂತ ನೋಡಿ ಸಂತೋಷ ಪಡೋದಿಲ್ಲ ಸಹಜವಾಗಿ ಏನು ಈ ಹೊಟ್ಟೆಗೆ ಕಿಚ್ಚು ಹೆಂಗ್ ಬಂದು ಪಾತ್ಸರ್ಯ ಒಬ್ಬನಿಗೆ ಬಂದಿದ್ ಕಂಡಾಗ ಇನ್ನೊಬ್ಬನಿಗೆ ಆಗೋಲ್ಲ ಅದಕ್ಕಾಗಿ ಸುಮ್ಮನೆ ವಿನಾಕಾರಣ ದ್ವೇಷಿಸುವಂತಹದ್ದು ವಿದ್ಯೆ ಹಣ ಕೀರ್ತಿ ಒಂದೊಂದಕ್ಕೂ ಕೂಡ ಶತ್ರುಗಳು ಜಾಸ್ತಿ ಆಗ್ತಾರೆ ಅಂತ ಬಂದಂಗೆ ಅದಕ್ಕಾಗಿ ಯಾರಿಗೂ ಏನು ನೀನು ಗೊತ್ತು ಅಂತ ತೋರ್ಸೋದು ಬೇಡ ಪಾಂಡಿತ್ಯಂ ಗೃಹೀತ್ವ ಬಾಲ್ಯೇನ ತಿಷ್ಠೇತ ಇದು ಉಪನಿಷತ್ತಿನ ಸಂದೇಶ ಪಂಡಿತ ಪಂಡ ಅಂದ್ರೆ ವಿದ್ಯೆ ಕಲಿಬೇಕು ಕಲಿಯೋದಕ್ಕೇನೆ ವಿದ್ಯೆ ಕಲಿಬೇಕು ಆದ್ರೆ ನೀನ್ ಪಂಡಿತ ಅನ್ಕೋಬೇಡ ಯಾಕೆಂದ್ರೆ ನೀನ್ ಪಂಡಿತ ಯಾವಾಗ ಬೇರೆಯವ್ರು ಕರೀಲಿ ಅಷ್ಟೇ ನಿನಗ್ ತನಗ್ ಬರೋದು ಬೇಡ ನಾನ್ ಪಂಡಿತ ನಾನ್ ಬಿಟ್ರಿಲ್ಲ ಅದು ಬಂದ್ರೆ ನೀನ್ ಬಿದ್ದೆ ಹಳ್ಳಕ್ಕೆ ಕಲಿಯೋದು ಎಲ್ಲಿ ತನಕ ಇದೆ ಕಡೆ ಉಸಿರಿರೋ ತನಕನೂ ಇದೆ ಹೋಗ್ಲಿ ಪರ್ಫೆಕ್ಟಾ ನೀನು ಈಗ ನಾನ್ ಪರ್ಫೆಕ್ಟಾ ಖಂಡಿತ ಇಲ್ಲ ಬೇಕಾದಷ್ಟು ವಿಷಯಗಳು ತಿಳಿತಾ ಹೋಗ್ತಾ ಇರೋದು ಭತ್ತದಲ್ಲಿ ಹಾಲು ತುಂಬ್ತಾ ಅದು ತಲೆ ಬಗ್ಸುತ್ತೆ ವಿದ್ಯಾ ದದಾತಿ ವಿನಯ ಇದ್ರೆ ಅವನಲ್ಲಿ ವಿದ್ಯೆ ಇದೆ ಅಂತ ಯಾವಾಗ ನಿಮ್ಗೆ ತಲೆ ತಿರುಗುತ್ತೋ ನನ್ ಬಿಟ್ರೆ ಏನೋ ಹೋಯ್ತು ಇದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಮತ್ತೆ ಇವರನ್ನು ಅವಾಯ್ಡ್ ಮಾಡಕ್ಕಾಗತ್ತೋ ಈಗ ನೀವು ವಿದ್ಯೆ ಕಲ್ತಿದ್ದೆ ತಪ್ಪ ಬೇರೆಯವರೆಲ್ಲ ನಿಮ್ಮನ್ನು ದ್ವೇಷಿಸ್ಬೇಕಾದ್ರೆ ಅಂತವರಿಗೆ ಭಗವಂತ ಅವರಿಂದ ಸುಮ್ಮನೆ ವೃಥ ಇವ್ರಿಗೆ ತೊಂದರೆ ಯಾವುದೋ ರೀತಿನಲ್ಲಿ ಅವ್ರಿಗೆ ಹಿಂಸೆ ಮಾಡೋದು ಮೃಗ ಮೀನ ಸಜ್ಜನ ಒಂದು ಸುಭಾಷಿತ ಇದೆ ಮೃಗ ಅಂದ್ರೆ ಜಿಂಕೆ ಮೀನು ಸಜ್ಜನರು ಇವ್ರು ಯಾರಿಗೇನ್ ತೊಂದರೆ ಮಾಡ್ತಾರೆ ಅದು ತಿನ್ನೋದು ಹುಲ್ಲು ಇದು ನೀರಿನಲ್ಲಿರುತ್ತೆ ಸಜ್ಜನರು ಯಾರ್ದು ಹಿಂಸೆ ಮಾಡಿ ಯಾರ್ದೋ ಏನು ಇದು ಮಾಡೋಕ್ ಹೋಗಲ್ಲ ಅಂತವ್ರಿಗೆ ವಿನಾಕಾರಣ ವೈರಿನೋ ಉಂಟಾಗ್ತಾರೆ ಅಂತ ಲೋಕದಲ್ಲಿ ಇವೆಲ್ಲ ಇರುವಂತದ್ದು ಸಾತ್ವಿಕರಾದ್ರೆ ಸಜ್ಜನರಾದ್ರೆ ಒಬ್ಬರ ವಿದ್ಯೆಯನ್ನು ಗುರುತಿ ಅವರನ್ನು ಗೌರವಿಸ್ಬೇಕು ಅಂತ ಅವನ ವಯಸ್ಸಿನ ದೊಡ್ಡವನು ಇರ್ಲಿ ಚಿಕ್ಕವನು ಇರ್ಲಿ ಅವನು ಬಂಧುನೋ ಅದೋ ಇದೋ ಅಂತೆಲ್ಲ ನೋಡೋದಲ್ಲ ವಿಷಯ ತಿಳಿದಿದ್ದಾನೆ ಅದಕ್ಕಾಗಿ ಅವನಿಗೆ ಗೌರವ ಈಗ ಶುಕ ಮಹರ್ಷಿ ಬಂದಾಗ ಅವನಿಗಿಂತ ವಯಸ್ಸಾದವರೆಲ್ಲ ಅವ್ನು ನಮಸ್ಕಾರ ಮಾಡಿದ್ರು ಇವನ್ಗೇನಾದ್ರು ತಲೆ ತೆಗ್ತಾ ನನ್ಗೆಲ್ಲರೂ ನಮಸ್ಕಾರ ಮಾಡಿದ್ರು ನನ್ ಬಿಟ್ಟಿಲ್ಲ ಅಂತ ಇವನ್ ಯಾರ್ಯಾರನ್ನ ಗೌರವಿಸ್ಬೇಕು ಇವನ್ ಮಾಡದ ಅದು ಇದು ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂದು ಬರಬೇಕಾದ್ರೆ ಸಹಜವಾಗಿ ಅವನ ವಿದ್ಯೆಗೆ ಗೌರವ ಅದರಿಂದ ಅಂಥವರಲ್ಲಿ ದ್ವೇಷ ಅಥವಾ ಮಾತ್ಸರ್ಯ ಇರಬಾರದು ಇದು ಬರ್ಬೇಕಾದ್ರೆ ಒಬ್ಬೊಬ್ರದ್ದು ಅವ್ರವ್ರ ಫೀಲ್ಡ್ ಈಗ ನಾವು ಉಪನ್ಯಾಸ ಮಾಡೋದು ಅಯ್ಯೋ ಅನಂತ ಪದ್ಮನಾಭ ಹೇಳ್ತಾ ಇದ್ದಾರೆ ವೇಲಕ್ಕುಡಿ ಕೃಷ್ಣನ್ ಏನ್ ಮಹಾ ಅವರು ಅಲ್ಲ
ಬಹುದಾ ಶ್ರೋತವ್ಯಂ, ಕೇಳಿ, ಅವ್ರಿಗೂ ಕೇಳಿ ಇವ್ರಿಗೂ ಕೇಳಿ. ಇಲ್ಲೇನಾಗಿದೆ ಅಂದ್ರೆ ಇನ್ನೊಂದು ಗಮನಿಸಿದ್ರಲ್ಲಿ, ಈಗ ಯಾರೋ ಒಬ್ಬರ ಹತ್ರ ಕಲಿತಾ ಇದ್ರಿ, ಒಬ್ಬರ ಹತ್ರ ನೀವು ಇನ್ನೆಲ್ಲ ಕಲಿಬೇಡಿ, ನನ್ನ ಹತ್ರನೇ ಇರಿ ಅಂತ. ಅದೊಂದು ರೀತಿ ಮಾನಸಿಕವಾಗಿ ಅವರನ್ನ ದಾಸ್ಯದಲ್ಲಿ ಇಟ್ಕೊಳ್ಳೋದು. ದಿಸ್ ಟೈಪ್ ಆಫ್ ಥಿಂಗ್ಸ್ ಆಲ್ಸೋ ಹ್ಯಾಪನ್ಸ್. ಇನ್ನೇನು ಕೇಳ್ಬೇಡಿ ಅಂತ ವೇದದಲ್ಲಿ ಹೇಳಿತ ಬಹುದಾ ಶ್ರೋತವ್ಯಂ, ಅನೇಕರಿಂದ ಕೇಳಿ, ಅನೇಕ ಬಗೆಯಲ್ಲಿ ಕೇಳಿ, ನಿಮ್ಮ ಜ್ಞಾನ ಹೆಚ್ಚಿಸ್ಕೊಳ್ಳಿ. ಆದ್ರೆ ಎಲ್ಲಿ ನಾನು ಬಿಟ್ಬಿಟ್ಟು ಹೋಗ್ಬಿಡ್ತಾರೋ. ಭಾವಃ ಗುರವಸ್ಸಂತಿ ಶಿಷ್ಯ ವಿತ್ತಾಪಹಾರಕಾಹ ಅಂತ ಒಂದು ಮಾತು. ಬಹಳ ಗುರುಗಳಿರ್ತಾರೆ, ಶಿಷ್ಯರು ದುಡ್ಡು ಹೊಡಿಯೋದ್ರಲ್ಲೇನೆ ಅವರು ಬುದ್ಧಿವಂತರು. ಅದಕ್ ಮಾಡಿ ಇದಕ್ ಮಾಡಿ ಅಂಥೇಳಿ ತಗೊಳ್ಳುವಂಥದ್ದು. ಭಾವ ಗುರವ ಸಂತಿ ಶಿಷ್ಯ ವಿತ್ತಾಪಹಾರಕಾಹ ಅಂತ. ಈ ತರದ ಗುರುಗಳೇನೆ ಬಹಳ ಜನ. ಸೊ ಇವೆಲ್ಲ ಲೋಕದಲ್ಲಿ ಇದೆ, ಇವನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ. ನಾವು ಪ್ರಾರ್ಥನೆ ಮಾಡೋಣ, ನಮಗೆ ಆ ರೀತಿ ಇದಾಗೋದು ಬೇಡ, ನಮ್ಗೆ ಆ ರೀತಿ ಬುದ್ಧಿ ಬರೋದು ಬೇಡ. ಎಲ್ಲರನ್ನ ಗೌರವಿಸೋಣ, ತಿಳಿಯೋಣ. ಬಹಳಷ್ಟು ವಿಷಯಗಳನ್ನು ತಿಳಿಬೇಕು, ಅನೇಕ. ಅದಕ್ಕೆ ಓದಿ, ಕೆಲವೊಮ್ಮೆ ಬಲ್ಲವರಿಂದ ಕಲ್ತು, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು. ಡೆಮಾನ್ಸ್ಟ್ರೇಷನ್ ಯಾಕೆ? ಪೌರೋಹಿತ್ಯ ನಡೆಸ್ಬೇಕಾದ್ರೆ ಬೇರೆ ಜೊತೆನಲ್ಲಿ ಹೋದಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು, ಏನೇನ್ ಮಾಡ್ತಾರೆ ಅಂತ. ಮಾಳ್ಪವರಿಂದ ಕಂಡು ಫಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಸೋಮೇಶ್ವರ ಶತಕದಲ್ಲಿ ಹನಿಗೂಡಿದ್ರೆ ಹಳ್ಳ. ಹಾಗೆ ಇವನ ಜ್ಞಾನ ಅನ್ನೋದು ಎಲ್ಲ ಕಡೆಯಿಂದ ಬರಬೇಕು. ಆನೋ ಭದ್ರ ಕ್ರತಬೋಯಂತು ವಿಶ್ವತಃ, ವಿಶ್ವದ ಎಲ್ಲ ಕಡೆಯಿಂದ ಒಳ್ಳೆಯದೇನಿದೆ ಅದೆಲ್ಲ ಬಂದು ನನ್ನನ್ನು ಸೇರಲಿ ಅನ್ನೋದು ಉಪನಿಷತ್ತಿನ ಸಂದೇಶ ಇದು. ಹೀಗೆ ಜ್ಞಾನವನ್ನ ಸಂಪಾದಿಸ್ಬೇಕು. ಆ ಜ್ಞಾನವನ್ನ ನಿಸ್ಪೃಹವಾಗಿ ಯಾರು ಆಸಕ್ತಿಯಿಂದ ಶ್ರದ್ಧೆಯಿಂದ ಇದ್ದಾರೆ ಅವ್ರಿಗೆ ಹೇಳ್ಕೊಡೋದು ಅಂತ. ಅವನಿಗೆ ಸರಿಯಾಗಿ ವೃದ್ಧಿಸುತ್ತವಾಗ ಇವೆಲ್ಲ ಬರುವಂಥದ್ದು. ಅದರಿಂದ ಈ ಆಭಿಚಾರಿಕ ಕ್ರಿಯೆಗಳು, ಮಂತ್ರಗಳು, ಇವೆಲ್ಲ ಯಾಕಿಷ್ಟೆಲ್ಲ ಹಿಂದೆ ಹೇಳಿದೆ ಅಂದ್ರೆ, ನೆನ್ನೆನೋ ಮೊನ್ನೆ ಹೇಳ್ತಾ ಇದ್ನಲ್ಲ, ಅಥರ್ವ ವೇದ. ಯಾರೋ ಒಬ್ಬ ಇದನ್ನು ಪುಸ್ತಕ CG ಪುರುಷೋತ್ತಮ MA, ಮೈಸೂರು ಪ್ರಸಾರಾಂಗ ಅಯ್ಯೋ ವಿಶ್ವವಿದ್ಯಾಲಯದ ಪಬ್ಲಿಕೇಶನ್ ಅಂತ. ಎಷ್ಟು ಅಧ್ವಾನ ಗೊತ್ತಾ ಇದು? ಬರೀ ಮಾಟ ಮಂತ್ರ ಅದಕ್ಕೆ ಇದೆ ಅಂತ ಬರೀತಾನ. ಏನ್ ಗೊತ್ತು, ಏನ್ ಹಿನ್ನೆಲೆ ವೇದದ್ದು? ಸುಮ್ನೆ ಪುಸ್ತಕ ಓದ್ಬಿಟ್ಟು ಅದರಿಂದ ಬರೀತೀನಿ ಅಂತಂದ್ರೆ ಇದೇ ಆಗೋದು. 4 ವೇದಗಳು ಕೂಡ ಎಲ್ಲ ಕೊಡೋದು ಭಗವಂತನ ತಿಳಿಯೋದ್ರ ಬಗ್ಗೆನೇ ತಿಳಿಸೋದೆಲ್ಲ. ಪ್ರಣವ ಸ್ವರೂಪಿ ಅವನು. ಸರ್ವೇ ವೇದಾಹ ಯತ್ ಪದಂ ಆಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದೀಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತೆ. ಇದು ಕಠೋಪನಿಷತ್ತಿನ ಮಾತು. ಯಮ ನಚಿಕೇತನ ಹೇಳಿದ್ದು. ಎಲ್ಲ ವೇದಗಳು ಅಂದಾಗ ಅಥರ್ವಣ ಸಿಗ್ಲಿಲ್ವಾ ಅದರಲ್ಲಿ? ಆಮನಂತಿ ಯಾರನ್ನು ಕುರಿತು ಹೇಳುತ್ತೋ? ಬರೀ ಮಾಟ, ಅವ್ರಿಗಿನ್ನೋರ್ಗೆ ತೊಂದರೆ ಮಾಡು, ಇವ್ರಿಗಿನ್ನೇನು ಕೆಟ್ಟದ್ ಮಾಡು, ಇರೋದು ಅದರಲ್ಲಿ. ಅದಕ್ಕೆ ವೇದ ಬೇಕಾ? ಒಬ್ಬರಿಗೆ ಹಾಳು ಮಾಡು, ಇದ್ ಮಾಡು ಅಂತ ಅಂದ್ಬಿಟ್ಟು ಅವನಿಗೇನೋ ದುಷ್ಟ ಶಕ್ತಿಗಳನ್ನು ಮಾಡೋದು, ಇದು ವೇದದ ಸಂದೇಶ ಅಲ್ಲ. ಮೀನಿಂಗ್ಲೆಸ್ ಅದು. ಆಥರ್ವಣ, ಅಂಗೀರಸ ಇವರೆಲ್ಲ ಬ್ರಹ್ಮನ ಮಾನಸ ಪುತ್ರರು ಇದ್ರಲ್ಲಿ ಬರುವಂತವ್ರು. ಅವರು ಕೊಟ್ಟು ವೇದಕ್ಕೆ ಏನ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ ಆ ಪುಸ್ತಕ ಪ್ರಿಂಟ್ ಆಗಿ ಅದು ಓದ್ದವರೆಲ್ಲ ಏನ್ ಅನ್ಕೊಳ್ತಾರೆ? ಇದಕ್ಕೆ ಚೋಟಿದೆ ಸಹಸ್ರಂ ವದ ಏಕಂ ಮಾಲಿಕ. ಒಂದು ಬರಿಬೇಡ ಅಂತಾರೆ, 1000 ಹೇಳು. ಯಾಕೆಂದ್ರೆ ಇಲ್ಲಿ ಹೇಳ್ತೀನಿ ನಾನು ಎಷ್ಟು, ನಿಮ್ಗೆ ಎಷ್ಟು ನೀವು ಡೈಜೆಸ್ಟ್ ಮಾಡ್ಕೊಡ್ತಿರೋ, ಎಷ್ಟು ಮರ್ತೋಗುತ್ತೋ, ಡ್ಯಾಮೇಜ್ ಎಷ್ಟೊಂದು ಆಗೋಲ್ಲ. ಬರ್ದಿಟ್ಬಿಟ್ರೆ ಯಾರು ನೋಡ್ತಾರೋ ಅವ್ರು ಎಲ್ರಿಗೂ ಕೂಡ ಅದು ಮಿಸ್ಲೀಡಿಂಗ್. ಅಷ್ಟು ದೋಷಕ್ಕೆ ಇವನು ಬರ್ದವನ್ ಏನಾಗ್ತಾನೆ. ಇದಕ್ಕೇನೆ ಅವರು ಅಷ್ಟೆಲ್ಲ ಪುಸ್ತಕ 200 ಪುಸ್ತಕದ ಮೇಲೆ ಬರ್ದವ್ರು. ಅನಂತರಂಗಾಚಾರ್ಯ ಒಂದು ಪುಸ್ತಕ ಬೇಕಾದ್ರೆ ಎಷ್ಟು ಭಯದಿಂದ ಮಾಡ್ತಾ ಇದ್ರು ಗೊತ್ತಾ? ಏನಪ್ಪಾ ಎಲ್ಲ ಸರಿಯಾಗಿದೆಯಾ? ಯಾಕೆಂದ್ರೆ ಪ್ರತಿ ಒಂದು ಅಕ್ಷರಕ್ಕೆ ಐ ಆಮ್ ರೆಸ್ಪಾನ್ಸಿಬಲ್. ಆ ರೆಸ್ಪಾನ್ಸಿಬಿಲಿಟಿ ಇದ್ರೆ ಬರೆಯೋಕೆ ಹೋಗ್ಬೇಕು. ಅದಕ್ಕೆ 4 ಜನಕ್ಕೆ ತೋರಿಸಿ, ಯಾರು ಚೆನ್ನಾಗಿ ತಿಳಿದವರು ಅವ್ರ ಸಲಹೆ ತಗೊಂಡು ಏನಾದ್ರು ಕರೆಕ್ಷನ್ಸ್ ಇದ್ರೆ ಮಾಡಿ. ದಟ್ ಈಸ್ ದಿ ವೇ ಆಫ್ ಬ್ರಿಂಗಿಂಗ್ ಔಟ್ ಎ ಪಬ್ಲಿಕೇಶನ್. ಸುಮ್ಮನೆ ನನಗೆ ಬರುತ್ತೆ ಎಲ್ಲ ಈ ತರ ಆದ್ರೆ ಏನಾಗತ್ತೆ? ಅಂಥವ್ರದ್ದು ನೋಡಿದ್ದಾಯ್ತು ಲೋಕದಲ್ಲಿ ಬರುವಂತದ್ದು.
ದೇವ್ರು ಒಳ್ಳೇದ್ ಮಾಡ್ಲಿ ಅವರುಗಳಿಗೆ. ಯೋ ಮಾಂ ದ್ವೇಷ್ಟಿ ತಂ ಜಹಿತಂ ಯುವಾನ ಪ್ರಾಣಾಪಾನೌ ಸಂವಿಧಾನೌ ಜಹಿತಂ ಪ್ರಾಣಾಪಾನೌ ಸಂವಿಧಾನೌ ಜಹಿತಂ ಪ್ರಾಣಾಪಾನೌ ಸಂವಿಧಾನೌ ಜಹಿತಂ ಅಮುಷ್ಯಾತು ನಾಮ ಸಂಗಸಾಥಾ ಅಮುಷ್ಯಾಸು ನಾಮ ಸಂಗಸಾಥಾಂ ಅಮುಷ್ಯಾಸು ನಾಮ ಸಂಗಸಾಥಾಂ ತಮ್ಮೇ ದೇವ ಬ್ರಹ್ಮಣ ಸಂವಿಧಾನೌ ತಮ್ಮೇ ದೇವಾ ಬ್ರಹ್ಮಣ ಸಂವಿಧಾನೌ ತಮ್ಮೇ ದೇವಾ ಬ್ರಹ್ಮಣ ಸಂವಿಧಾನೌ ವಧಾಯ ದತ್ತಂ ತಮಹಗಂ ಹನಾಮಿ ವಧಾಯ ದತ್ತಂ ತಮಹಗಂ ಹನಾಮಿ ವಧಾಯ ದತ್ತಂ ತಮಹಗಂ ಹನಾಮಿ ಅಸಜ್ಜ ಜಾನ ಸತ ಬಭೂವ ಅಸಜ್ಜ ಜಾನ ಸತ ಆಬಭೂವ ಅಸಜ್ಜ ಜಾನ ಸತ ಆಬಭೂವ ಯಂ ಯಂ ಜಜಾನ ಸವು ಗೋಪೋ ಅಸ್ಯ ಯಂ ಯಂ ಜಜಾನ ಸ ಉಗೋಪೋ ಅಸ್ಯ ಯಂ ಯಂ ಜಜಾನ ಸ ಉಗೋಪೋ ಅಸ್ಯ ಯದಾ ಭಾರಂ ತಂದ್ರಯತೆ ಸ ಭಕ್ತುಂ ಯದಾ ಭಾರಂ ತಂತ್ರಯತೆ ಸ ಭರ್ತುಂ ಯದಾ ಭಾರಂ ತಂತ್ರಯತೆ ಸ ಭರ್ತುಂ ಯಾರು ಭಾರವನ್ನು ಹೊಂದುತ್ತಾನೋ ಕುಟುಂಬದ ಹೊಣೆ ರೆಸ್ಪಾನ್ಸಿಬಿಲಿಟಿ ಅಲ್ಲಿನವ್ರು ಎಲ್ರದ್ದು ಪೂರ ಅವ್ರು ಏನ್ ತಪ್ಪು ಮಾಡೋದು ಕೂಡ ಇವನಿಗೆ ಬರುತ್ತೆ. ಯಾರು ಬರ್ತಾ ಇದ್ದಾನೋ ಅವನಿಗೆ. ಈಗ ಹಣ ಸಂಪಾದನೆ ಮಾಡ್ತಾರೆ ಹೆಂಗಸರು, ಅವ್ರುಗಳೇನೆ, ಅವ್ರೇನ್ ಕಡಿಮೆ, ಅವರು ಬರ್ತಾನೆ ಅಂತಂದ್ರೆ ರಕ್ಷಿಸಲ್ಪಡಬೇಕಾದವರು. ಅವ್ರವ್ರ ಧರ್ಮ ಬಿಟ್ಬಿಟ್ಟು ಬೇರೆ ಬೇರೆ ಮಾಡಕ್ ಹೋದ್ರೆ ಆಗೋಲ್ಲ. ಸಂಪಾದನೆ ಮಾಡ್ತಿದ್ದೀನಿ ಅಂತ ತಲೆನಲ್ಲಿ ಇಲ್ದಿದ್ರೆ ಸಂಸಾರ ಹಾಳಾಗತ್ತೆ. ಎಲ್ಲಿ ಯಾವಾಗ ಯಾವಾಗ ಈಗೋಸ್ಟಿಗೆ ಇದು ಬರ್ತೋ, ಈಗೋಯಿಸ್ಟಿಕ್ ಗ್ಲಾಶಸ್, ಏನ್ ನಾನೇನ್ ಕಡಿಮೆ ನಿನಗೆ, ಈ ಕಡಿಮೆ ಹೆಚ್ಚು ಅನ್ನೋ ತಲೆಗೆ ಬಂದ್ಬಿಟ್ರೆ ಹಾಳಾಯ್ತದು ಸಂಸಾರ. ಪುರುಷನಾದವನು ಇರಬೇಕು ಅನ್ನೋದು ವೇದದಲ್ಲಿ ಹೇಳಿರುವಂತಹದ್ದು. ಅವಳು ಇವಳಿಗೆ ಶೀಸ್ ಎ ಗುಡ್ ಮಿನಿಸ್ಟರ್. ಇವನು ಸಲಹೆ ಕೇಳಿ ಇಬ್ರು ಸೇರಿ ಇಬ್ರು ಐ ಅನ್ನೋದನ್ನು ಬಿಟ್ಟು ಮಾಡಿದ್ರೆ ದಟ್ ವಿಲ್ ಬಿ ಎ ಸಕ್ಸಸ್ಫುಲ್ ಮ್ಯಾರೇಜ್. ಒಬ್ರಿಗೊಬ್ರಿಗೆ ಅನುರೂಪನಾಗಿ ಬರಬೇಕಂದ್ರೆ. ಹಾಗಾಗಿ ಯದಾ ಭಾರಂ, ಇದು ಲೌಕಿಕವಾಗಿಯೂ ಕೂಡ ಭರ್ತ ಅಂತ ಗಂಡನಿಗೆ ಯಾಕೆ ಹೆಸರು ಅನ್ನೋದಕ್ಕೆ ಬಂದಿದ್ದಿಲ್ಲ. ಇವನು ವಿಶ್ವಸ್ಯ ಭರ್ತ, ಎಲ್ಲರ ರೆಸ್ಪಾನ್ಸಿಬಿಲಿಟಿ ನಂದು, ಎಲ್ಲರನ್ನ ನಿಯಮಿಸುವಂತಹದ್ದು, ಎಲ್ಲರಿಗೆ ಆಧಾರನಾಗಿರೋದು, ಎಲ್ಲರಿಗೆ ರಕ್ಷಕನಾಗಿರೋದು ನಿಯಮನ ಅಂತಂದು ಹೋಲಿಟ್ಕೊಂಡು ಇದ್ ಮಾಡೋದಲ್ಲ. ಯದಾ ಭಾರಂ ತಂದ್ರಯತೆ ಸಹ ಭರ್ತುಂ ಸ ಭರ್ತುಂ ಪರಾಸ್ಯ ಭಾರಂ ಪುನರಸ್ತಮೇತಿ ಪರಾಸ್ಯ ಭಾರಂ ಪುನರಸ್ತಮೇತಿ ಪರಾಸ್ಯ ಭಾರಂ ಪುನರಸ್ತಮೇತಿ ತದ್ವೈ ತ್ವಂ ಪ್ರಾಣೋ ಅಭವಃ ತದ್ವೈ ತ್ವಂ ಪ್ರಾಣೋ ಅಭವಃ ತದ್ವೈ ತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೇಃ ಮಹಾನ್ ಭೋಗಃ ಪ್ರಜಾಪತೇಃ ಮಹಾನ್ ಭೋಗಃ ಪ್ರಜಾಪತೇಃ ಭುಜಃ ಕರಿಷ್ಯಮಾಣಃ ಭುಜಃ ಕರಿಷ್ಯಮಾಣಃ ಭುಜಃ ಕರಿಷ್ಯಮಾಣಃ ಯದ್ದೇವಾನ್ ಪ್ರಾಣಯೋ ನವಾ ಯದ್ದೇವಾನ್ ಪ್ರಾಣಯೋ ನವಃ ಯದ್ದೇವಾನ್ ಪ್ರಾಣಯೋ ನವಃ. ಹಿಂದೆ ಔಷಧಿ ಸೂಕ್ತವನ್ನು ಹೇಳಿ ಎಲ್ಲರೂ ಪ್ರತಿದಿನ ಅದನ್ನ ಜಪ ಮಾಡಿ ಅಂತ ಹೇಳಿದ್ದೆ. ಈ ಮೃತ್ಯು ಸೂಕ್ತವನ್ನು ಕೂಡ ಕಂಠಪಾಠ ಮಾಡಿ ದಿವಸಲು ಹೇಳಿ, ಒಳ್ಳೇದು. ಮೃತ್ಯುವಿನ ಕೃಪೆ ಉಂಟಾದ್ರೆ ಅಪಮೃತ್ಯು ಬರೋದಿಲ್ಲ. ಈ ಕಾರಣದಿಂದ ಮೃತ್ಯು ಸೂಕ್ತ. ಹರಿಗಂ ಅದೇ ತಾನೆ, ಹರಿಗಂ ಹರಂತಮ ಅಡಿಗುರು ವಾಚ ಏಕಂ ಪ್ರಜಾನ ಅಂಗಸಾಥಾಂ ನವಾ ಏಕಂ ಪ್ರಜಾನಾಂ ಗಸಾಥಾಂ ನಭ ಏಕಂ
प्रजानां दशाथां नव हरिगं हरन्तमनुयन्ति देवाः हरिगं हरन्तमनुयन्ति देवाः हरिगं हरन्तमनुयन्ति देवाः विश्वस्येषानं वृषभं मदीनाम् विश्वस्येषानं वृषभं मदीनां विश्वस्येषानं वृषभं मदीनां ब्रह्मस्वरूपमनुमेदमागात् 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 अयनं मा विमधीर्विक्रमस्व अयनं मा विवधीर्विक्रमस्व अयनं मा विवधीर्विक्रमस्व माचिदो मृत्यो मा वधीः माचिदो मृत्यो मावधीः माचिदो मृत्यो मावधीः मामे बलं विवृहो मा प्रमोषीः मामे बलं विवृहो मा प्रमोषीः मामे बलं विवृहो मा प्रमोषीः प्रजां मामे रीरिषा आयुरुग्रा प्रजां मामे रीरिष आयुरुग्र प्रजां मामे रीरिष आयुरुग्र वृषक्षसन्त्वा हविषा विधेम ऋचक्षसं त्वा हविषा विधेम ऋचक्षसं त्वा हविषा विधेम सद्यश्चकमानाय 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 प्रवेपानाय मृत्युवे प्रवेपानाय मृत्यवे प्रवेपानाय मृत्यवे प्रास्मा आशा अशृण्वन् प्रास्मा आशा अशृण्वन् प्रास्मा आशा अशृण्वन् कामेन जनयन् पुनः कामेन जनयन् पुनः कामेन जनयन् पुनः कामेन मे काम आगात् कामेन मे काम आगात् कामेन मे काम आगात् कामेन मे काम आगात् हृदयाद्धृदयं मृत्योः हृदयात् हृदयं मृत्योः हृदयात् हृदयं मृत्योः यदमीशा मदः प्रियम् यदमीशा मदः प्रियम् यदमीशा मदः प्रियम् तदैतूपमामभि 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 परं मृत्यो अनुपरेहि पन्था परं मृत्यो अनुपरेहि पन्थाम् परं मृत्यो अनुपरेहि पन्थाम् यस्ते स्वइतरो देवयानात् यस्ते स्वइतरो देवयानात् यस्ते स्वइतरो देवयानात् चक्षुष्मते शृण्वते ते ब्रवीमि चक्षुष्मते शृण्वते ते ब्रवीमि चक्षुष्मते शृण्वते ते ब्रवीमि मानः प्रजागम्भीरिचो मोतवीरान् मानः प्रजागम्भीरिशो मोतवीरान् मानः प्रजागम्भीरिशो मोतवीरान् प्रपूर्व्यं मनसा वन्दमानः प्रपूर्व्यं मनसा वन्दमानः
प्रपूर्व्यं मनसा वन्दमानः नाधमानो वृषभं चर्षणीनाम् नाधमानो वृषभं चर्षणीनाम् नाधमानो वृषभं चर्षणीनाम् यः प्रजानामेकराण्मानुषीणाम् यः प्रजानामेकराण्मानुषीणाम् यः प्रजानामेकराण्मानुषीणाम् मृत्युं यजे प्रथमजामृतस्य मृत्युं यजे प्रथमजामृतस्य मृत्युं यजे प्रथमजामृतस्य मृत्यवे वीरागश्चत्वारि च मृत्यवे वीरागश्चत्वारि च मृत्यवे वीरागश्चत्वारि च तरणिर्विश्वदर्शतः 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 नमो ब्रह्मणे धारणं मे अस्त्वनिराकरणं धारयिता भूर्यासम् कर्णयो श्रुतं मार्च्यो ओढं ममामुष्यौ ಹರಿಃ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಬೆಳಗ್ಗೆ ಕ್ಲಾಸು ಕಂಟಿನ್ಯೂ ಮಾಡಿ, ನಾನು ಇಲ್ದಿದ್ರು ಕೂಡ ರಿಪಿಟೇಷನ್ ಎಲ್ರು. ಶನಿ ಪ್ರದೋಷ 11:30ಗೆ ಹಚ್ಚಿದ್ರ ಯಾರ್ಯಾರು ಸೇರ್ತೀರಿ ಎಲ್ಲ ಪಾರಾಯಣ ಮಾಡಿ ಸಾಮೂಹಿಕವಾಗಿ ಏಕಾದಶಿ ಮಾಡಿದ್ರೆ ವಿಶೇಷ.